ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದುವರೆಗೂ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಅಂದ್ರೆ ಇದರಲ್ಲಿ ಮೂಲ ಕಿಂಗ್ ಪಿನ್ ಯಾರು ಮತ್ತು ಎಲ್ಲಿಗೆ ಸಪ್ಲೈ ಆಗ್ತಿತ್ತು, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಅದು ಯಾವುದನ್ನು ಕೂಡ ಮಾಡಿಲ್ಲ ಸರ್. ಬಟ್ ನಮ್ಮಕ್ಕೋಸ್ಕರ ಪೊಲೀಸರು ಹೋದ್ರು, ರೇಡ್ ಮಾಡಿದ್ರು, ಅದನ್ನ ಸೀಸ್ ಮಾಡಿದ್ರು, ಬಟ್ ಅಲ್ಲಿಗೆ ಸ್ಟಾಪ್ ಆಗಿದೆ sir. ಇಲ್ಲ, ಅದರಲ್ಲಿ ಸ್ವಲ್ಪ ಪೊಲೀಸರು ಕೂಡ ಇನ್ವಾಲ್ವ್ ಇದ್ದಾರೆ ನನ್ಗೆ ಬಂದಂತ ಮಾಹಿತಿ. ಅದೊಂದೇ ಅಲ್ಲ, ಇನ್ನೊಂದು ಧಾನ್ಯ ಯಾವ್ದು ವೀಟ್ ಏನಂತಾರೆ ಅದನ್ನು, ಗೋಧಿನ ಕೂಡ ಜ್ವಾಲನ ಕೂಡ ಸೀಸ್ ಮಾಡಿದ್ರು. ಅದು ಯಾವ ರೀತಿಯಲ್ಲಿ ಅಂತಂದ್ರೆ ಕಮ್ಮಿ ರೇಟಲ್ಲಿ ಆಂಧ್ರದಲ್ಲಿ ಪರ್ಚೇಸ್ ತಗೊಂಡು ಇಲ್ಲಿ ನಾವೇನು ಸರ್ಕಾರ ಖರೀದಿ ಇದರಲ್ಲಿ ಬಹಳ ದೊಡ್ಡ ಒಬ್ಬ ಸ್ಕ್ಯಾಮ್, ಇದು ಬಹಳ ದೊಡ್ಡ ರಾಜಕಾರಣಿ ಇಬ್ರು ಇನ್ವಾಲ್ವ್ ಆಗಿದ್ದಾರೆ. ಅಲ್ಲ, ಘಟನೆ ನಡೆದಿರೋದು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಹೇಳ್ತಿದ್ದೀನಿ. ಬಹಳ ದೊಡ್ಡ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ. ಅದರ ಜೊತೆಗೆ ಬಹಳ ದೊಡ್ಡ ಮಟ್ಟದ ಆಫೀಸರು ಇನ್ವಾಲ್ವ್ ಆಗಿದ್ದಾರೆ. ಅದನ್ನ ನಾವು ತನಿಖೆ ಮಾಡ್ತಿದ್ದೀವಿ. ಎಲ್ಲವನ್ನ ಹೊರಗೆ ಹೇಳಕ್ ಆಗಲ್ಲ. ಅದು ಯಾವ ರೀತಿಯಲ್ಲಿ ನಾವು ಅಂತ್ಯಕ್ಕೆ ತಗೊಂಡ್ಬರ್ತೀವಿ. ಈಗ ಒಬ್ಬರದೇನು ನೀವು ಒತ್ತಡ ಹಾಕ್ತೀರಿ ಸರ್? ಹಾಕ್ಲೇಬೇಕು. ನಮ್ಮ ರೈತರದು ಕಳ್ತನ ಮಾಡ್ಕೊಂಡು ಹೋಗ್ತಿದ್ರೆ ನಾವ್ ಹೆಂಗ್ ಬಿಡಕ್ಕಾಗುತ್ತೆ? ಯಾರೇ ಶಾಮೀಲಾಗಿರ್ಬೋದು, ಯಾರೇ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿರ್ಬೋದು, ಎಷ್ಟೇ ದೊಡ್ಡ ರಾಜಕಾರಣಿಗಳು ಶಾಮೀಲಾಗಿರ್ಬೋದು, ಒಂದು ಅಂತ್ಯ ಕಾಣ್ತೀವಿ. ಸರ್ಕಾರಿ ಜಮೀನುಗಳು ಮತ್ತು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ತಾರೆ ಅಂತ ಒಂದು ಸಮಿತಿ. ಒಂದ್ ನಿಮಿಷ ಅಣ್ಣ, ಲೈಟ್ ಹಾಕಿ. ಈಗ ಅದು ಬಳ್ಳಾರಿಯಲ್ಲಿ ಜಾಸ್ತಿ ಆಗ್ತಿದಾವು, ಹಿಂದೆನೂ ಕೂಡ ಬಹಳ ಆಗಿದಾವು, ಅವು ಮುಚ್ಚೋಗಿದಾವು ಅಂತ ಇಲ್ಲ, ಹೇಳ್ತಿದ್ರು. ಈಗ ಹಿಂದೆ ಯಾವ ಮುಚ್ಚಲ್ಲ. ಈಗ ನಾವು ನಾವು ಮೊನ್ನೆ ಏನು ನಮ್ಮ GB ಮೀಟಿಂಗ್ ನಡೆದ ದಿವಸ ನಾವು ನಾಸಿರಣ್ಣವರು, ನಾಗೇಂದ್ರ ಅವರು ಎಲ್ಲರೂ ಅವತ್ತು ಯಾವ ಭೂಮಿಗಳು, ನಾನು ಒಂದು ಆಂಧ್ರೊಳಗೆ ಒಂದು ಭೂಮಿ ಈ ತರ ಇದೆ ಅಂತೇಳಿ ನಿಮ್ಮೆಲ್ಲ ಗಮನಕ್ಕೆ ತಗೊಂಡ್ಬಂದೆ. ಅದಕ್ಕೋಸ್ಕರನೇ ನಾವೀಗ DC ಅವ್ರ ಹತ್ರ ಮಾತಾಡಿ ಒಂದು ಕಮಿಟಿಯನ್ನು ಹಾಕ್ಸಿದ್ವಿ. ಹಿಂದೆ ನಡೆದಿದ್ರು, ಈಗ ನಡೆದಿದ್ರು, ಕಮಿಟಿಯಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ನಾವು ಬೇಕಂತಾನೆ ಅದ್ರಾಗ ಪೊಲೀಸರನ್ನು ಕೂಡ ಹಾಕಿದ್ವಿ. ಯಾಕಂದ್ರೆ ಭಯ ಇರಬೇಕು. ಬರೇ ರೆವಿನ್ಯೂ ಅಂದ್ರೆ ಜನ ಅಷ್ಟು ಭಯ ಬೀಳಲ್ಲ. ಪೊಲೀಸರು ಇರ್ಬೇಕು, ಇದ್ರ ಕ್ರಿಮಿನಲ್ ಕೇಸ್ಗಳು ಆಗುತ್ತೆ ಅನ್ನೋದು ಭಯ ಇರಬೇಕು. ಯಾರೇ ನಮ್ಮ ಸರ್ಕಾರದ ಭೂಮಿಗಳು ಕಬ್ಜಾ ಮಾಡಿದಾರೋ ಅವ್ರು ಎಂತ ದೊಡ್ಡವರೇ ಇರಲಿ, ಅವ್ರನ್ನ ಬಿಡೋದಂತೂ ಸಾಧ್ಯನೇ ಇಲ್ಲ. ಬಹಳಷ್ಟು ಮಂದಿ ನಮ್ಮ ಸರ್ಕಾರ ಭೂಮಿಯನ್ನು ಹಾಕೊಂಡು ಲೇಔಟ್ಗಳನ್ನ ಏನು ಹಾಕಿ ಮಾರಿದ್ದಾರೆ. ಕೆಲವು ಜನಕ್ಕೆ ತೊಂದರೆ ಆಗ್ಬೋದು, ಹಂಗಂತೇಳಿ ನಾವು ಸರ್ಕಾರ ಭೂಮಿಯನ್ನು ಬಿಟ್ಕೊಡಕ್ ಆಗಲ್ಲ. ದಯಮಾಡಿ ಎಲ್ಲರೂ ಸಹಕಾರ ಮಾಡಿದ್ರೆ ನಮ್ಮ ಸರ್ಕಾರ ಭೂಮಿ ಅಂದ್ರೆ ಜನರ ಆಸ್ತಿ ಜನಕ್ಕೆ ಸೇರಂಗ್ ಮಾಡ್ತೀವಿ ಅಂತ ಹೇಳಕ್ಕೆ ವಾಲ್ಮೀಕಿ ಪುತ್ಥಳಿ ಜೊತೆ ಚರ್ಚೆ ಮಾಡಿದ್ರೆ ಈಗ ಸೆಷನ್ಸ್ ಇದೆ. ಸೆಷನ್ಸ್ ಆಗಿದ ತಕ್ಷಣ ಬಹಳ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೆಯುತ್ತೆ. ಬಹಳ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ನಾಯಕರುಗಳನ್ನೆಲ್ಲ ಕರ್ಕೊಂಡ್ಬಂದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ಮಾಡ್ತೀವಿ. ಸರ್, ಇನ್ನೊಂದು ಸರ್, ಬಳ್ಳಾರಿ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಅವಶ್ಯಕತೆ ಬಹಳ ಇದೆ. ಈಗ ನೋಡ, ಸಿಬ್ಬಂದಿಗಳು ಕೂಡ ಬೆಳಗ್ಗೆ ಇಲ್ಲ ನೋಡಿ, ಸಿಬ್ಬಂದಿ ಕೆಲಸ ಮಾಡಿಲ್ಲ ಅಂದ್ರೆ ಇಷ್ಟು ಕ್ಲೀನ್ ಇರಕ್ಕೂ ಸಿಟಿ ಸಾಧ್ಯ ಆಗ್ತಿರ್ಲಿಲ್ಲ. ಒಂದ್ 2 ದಿವಸ, ಒಂದು 3 ದಿವಸ ಸ್ಟ್ರೈಕ್ ಮಾಡಿದ್ರೇನೆ ಬಳ್ಳಾರಿಯಲ್ಲಿ ಎಲ್ಲಂದ್ರಲ್ಲಿ ಕಸ ಎಲ್ಲ ಬಿದ್ದಿತ್ತು. ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ನಮ್ಮವರು ಕೆಲವಷ್ಟು ಜನ ಅರ್ಥ ಮಾಡ್ಕೊಂತ ಇಲ್ಲ. ಎಲ್ಲಂದ್ರಲ್ಲೇ ಒಸೆಯೋದು. ಈಗ ನಾವೇನನ್ನ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಆಫೀಸರ್ಸ್ಗೆ ಸ್ವಲ್ಪ ಫೈನ್ ಹಾಕಂತಂದ್ರೆ ಆಫೀಸರ್ಗಳ ಮೇಲೆನೆ ದಬ್ಬಾಳಿಕೆ ಮಾಡೋದು, ಇಂಥವೆಲ್ಲ ನಡೀತಾ ಇದೆ. ನಾನು ಜನಕ್ಕೆ ಕೇಳ್ಕೊಳೋದು ಒಂದೇ, ನಿಮ್ಮ ಮನೇನ ಹೆಂಗ ಸ್ವಚ್ಛವಾಗಿ ಇಟ್ಕೊಂತೀರೋ ನಿಮ್ಮ ಊರನ್ನ ಕೂಡ ಅದೇ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು. ನಾಳೆ ಬೆಳಗ್ಗೆ ನಾವು ಎಷ್ಟೇ ದೊಡ್ಡ ರೋಡ್ ಹಾಕ್ಲಿ, ಎಷ್ಟೇ ನೀರು ತಗೊಂಡ್ಬಂದು, ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಊರು ಸ್ವಚ್ಛವಾಗಿಲ್ಲ ಅಂತಂದ್ರೆ ಬೇರೆ ಊರಿಂದ ಬಂದವರು ಏನಪ್ಪ ಬಳ್ಳಾರಿ ಈ ರೀತಿಯಲ್ಲಿ ಇದೆ ಅಂತಂತಾರೆ. ಬಳ್ಳಾರಿ ಸ್ವಚ್ಛವಾಗಿಲ್ಲ, ಬಳ್ಳಾರಿ ಈ ರೀತಿಯಲ್ಲಿ ಇದೆ ಅಂತೇಳಿ ಬೇರೆಯವ್ರು ಅಂದಾಗ ನಮಗೆ ಅವಮರ್ಯಾದೆ ಆಗುತ್ತೆ. ದಯಮಾಡಿ ನಮ್ಮ ಬಳ್ಳಾರಿ ಸ್ವಚ್ಛವಾಗಿ ಇಟ್ಕೋಬೇಕಂತೇಳಿ ಪ್ರತಿಯೊಂದು ನಾಗರಿಕರು ನಾನು ಕೇಳ್ಕೊಳಕ್ಕೆ ಇಚ್ಛೆ. ಸರ್, ಈಗ ಮೊನ್ನೆ ಬಳ್ಳಾರಿಯಲ್ಲಿ ಯೂರಿಯಾ ಗೊಬ್ಬರದ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.